ನೋಡಿ, ಶಾಸಕರ ಕಳವಳ ಸರಿಯಾಗೇ ಇದೆ. ಅವರು ಹೇಳ್ತಾ ಇದ್ದಾರೆ, ವ್ಯವಸ್ಥೆ ಸುಧಾರಣೆ ಆಗಬೇಕು, ಆಡಳಿತ ಚುರುಕಾಗಬೇಕು, ಅಧಿಕಾರಿಗಳನ್ನು ಸಚಿವರು ಲೆಫ್ಟು ರೈಟು ತೆಗೆದುಕೊಳ್ಳಬೇಕು. ಒಂದು ಫೈಲ್ 6 ತಿಂಗಳು ಮುಂದೆನೇ ಹೋಗಲ್ಲ. ಯಾರು ಹೊಣೆ ಇದಕ್ಕೆ? ಸ್ವಪಕ್ಷದ ಸಚಿವರ ವಿರುದ್ಧ ಕೈ ಶಾಸಕ ರಾಜು ಕಾಗೆ ಹೇಳಿಕೆ ನೀಡಿದ್ದಾರೆ. 800 ಕಿಲೋಮೀಟರ್ ದೂರದಿಂದ ಬಂದರೂ ಒಬ್ಬ ಮಂತ್ರಿ ಸಿಗೋದಿಲ್ಲ. ಸಚಿವರು ಶಾಸಕರಿಗೆ ಅಂತ ಸಮಯ ನಿಗದಿ ಮಾಡಿ ಸಿಗಬೇಕು. ಸ್ವಪಕ್ಷದ ಸಚಿವರ ವಿರುದ್ಧ ಶಾಸಕ ರಾಜು ಕಾಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆಡಳಿತ ಚುಕ್ಕಾನೆ ಒಂದು ಚುರುಕಾಗಬೇಕು, ನಮ್ಮ ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಆಗಬೇಕು, ಅಧಿಕಾರಿಗಳನ್ನ ಲೆಫ್ಟ್ ರೈಟ್ ತಗೋಬೇಕು ನಮ್ಮ MLAಗಳು, ಇದು ಮಂತ್ರಿಗಳು. ಇದೆಲ್ಲ ಎಲ್ಲಿದೆ ಈಗ? ಒಂದೊಂದು ಕೆಲಸ ಒಂದು ಫೈಲ 6 ತಿಂಗಳು ವರ್ಷ ಫೈಲ್ ಮುಂದಕ್ಕೆ ಹೋಗೋದಿದ್ದರೆ ಯಾರು ಹೊಣೆಗಾರರು? ಇಂಥವು ಸಾಕಷ್ಟು ಉದಾಹರಣೆಗಳು ನಾನು ಕೊಡ್ಲಿಕ್ಕೆ ನಂತರ ಮಾಹಿತಿ ಇದೆ. ನಾನು ಒಬ್ಬ ಪಂಚಾಯತಿ ಸದಸ್ಯನಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ 5 ಬಾರಿ ಶಾಸಕನಾಗಿದ್ದೀನಿ. ನನಗೂ ಹಳ್ಳಿಯಲ್ಲಿ ಸಾಕಷ್ಟು ಅನುಭವಗಳಿದಾವೆ. ಅದಕ್ಕಾಗಿ ಇಂಥವು ಸಾಕಷ್ಟು ಉದಾಹರಣೆಗಳು. ಇವ ಒಂದು ಯೋಜನೆ ನಾವು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಕೆರೆ ತುಂಬು ಯೋಜನೆ ನಮ್ಮಲ್ಲಿ ಪ್ರಾರಂಭ ಆಗಿದೆ. ಆಮೇಲೆ ಇವು ಮಲ್ಟಿ ವಿಲೇಜ್ಗಳನ್ನ ಈಗ ವಿಪಕ್ಷಗಳು ನಿಮ್ಮ ಮತ್ತೆ BR ಪಾಟೀಲ್ ಹೇಳಿಕೆಯನ್ನ ತೆಗೆದುಕೊಂಡು ಸರ್ಕಾರವನ್ನ ಟೀಕೆ ಮಾಡ್ತಾ ಇದೆ. ನಿಮ್ಮ ಸರ್ಕಾರವನ್ನ ರಾಜೀನಾಮೆ ಕೊಡಬೇಕು ಅಂತ ಜಮೀರ್ ಅಹಮದ್ ನಾನು ಅವ್ರಿಗೆ ಸಪೋರ್ಟ್ ಆಗಿ ಮಾಡ್ಲಿಕ್ಕೆ ನನ್ನೇನು ಅವ್ರು ನಮ್ಮ ರಿಲೇಷನ್ ಅಲ್ಲ. ನನಗೆ ಆದಂತ ನೋವುಗಳನ್ನ ನಾನು ಹಚ್ಕೋತಿದ್ದೀನಿ ಇಷ್ಟೇ. ನಾನು ಯಾರನ್ನ ಪ್ಲೇಸ್ ಮಾಡಬೇಕು ಅಥವಾ ಯಾರನ್ನ ಸಮಾಧಾನ ಮಾಡಬೇಕು, ಯಾರಿಗೆ ದೋಷ ಮಾಡ್ಬೇಕಂತ ನನ್ನ ಉದ್ದೇಶ ಇಲ್ಲ. ರಾಜೀನಾಮೆ ಕೊಡ್ಲಿ ಅಂತ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ ಸರ್. ನಿಮ್ಮ ಹೇಳಿಕೆ ಅವ್ರ ಕೆಲಸ ಅದಿದೆ, ಕೇಳೋರು ಅವ್ರ ವಿರೋಧ ಪಕ್ಷದಾಗ ಇರೋರ ಕೆಲಸನೇ ಅದ. ನಮ್ಮ ಸರ್ಕಾರದ ಲೋಪದೋಷಗಳನ್ನ ಎತ್ತಿ ಹಿಡಿದು ನನ್ನ ರಾಜೀನಾಮೆ ಕೇಳ್ತಾರ ಅವ್ರ ಕೆಲಸ ಇದೆ, ಅದು ಮಾಡೋರು. ಅದು ನಾವಿಲ್ಲಿ 800 ಕಿಲೋಮೀಟರ್ದಿಂದ ಬರ್ತೀನಿ. ನನ್ನ ಮಹಾರಾಷ್ಟ್ರ ಬಾರ್ಡರ್ ನನ್ನ ಮತಕ್ಷೇತ್ರ. ಆಮೇಲೆ ಅಲ್ಲಿಂದ ಬರ್ತೀನಿ. ಇಲ್ಲಿ ಯಾರು ಮಂತ್ರಿಗಳು ಭೇಟಿ ಆಗಿಲ್ಲ. ಒಂದು ಅಧಿಸೂಚನೆ ಹೊರಡಿಸ್ಬೇಕು ಅಥವಾ ಒಂದು ಸೋಮವಾರ ಎಲ್ಲ ಮಂತ್ರಿಗಳು ಸಿಗ್ತಾರೋ, ಮಂಗಳವಾರ ಸಿಗ್ತಾರೋ, ಅಥವಾ ಕ್ಯಾಬಿನೆಟ್ ಇದ್ದ ದಿವಸ ಎಲ್ಲರೂ ಸಿಗ್ತಾರೋ. ಕ್ಯಾಬಿನೆಟ್ ಇದ್ದ ದಿವಸ ಮುಂಜಾನೆ ಬೆಳಗ್ಗೆ 10 ಕ್ಯಾಬಿನೆಟ್ ಮುಗಿದ ನಂತರ 3 ರಿಂದ 6, 7, 8 ಗಂಟೆ ಮಟ್ಟ MLAಗಳಿಗೊಂದು ಟೈಮ, ನಂತರ ಸಾರ್ವಜನಿಕಿಗೆ ಒಂದು ಟೈಮ್ ಕೊಡಬೇಕು. ಸಾರ್ವಜನಿಕ ನಾವು ಹೋಗಿ ಕೊಟ್ರ ನಾವೇನು ಹೇಳ್ತಾ ಇದ್ದೀವಿ, ಆ ಸಾರ್ವಜನಿಕ ಏನು ಹೇಳ್ತಾ ಇದ್ದೀರಿ ಕೇಳ್ಕೊಳ್ಳಂಗ ಅವ್ರಿಗೆ ಪ್ರಜ್ಞಾನೇ ಇರೋದಿಲ್ಲ. ಅದಕ್ಕೆ ಇಲ್ದಿರ್ಕ ಎಲ್ಲ ಮಂತ್ರಿಗಳು ಯಾವ್ದಾರು ಒಂದು ದಿವಸ ಇವತ್ತು ಬೇಡ ಬಿಡ್ರಿ, ಅದು ಎಲ್ಲ ಮಂತ್ರಿಗಳು ಒಟ್ಟಿಗೆ ಸಿಗೋದು ಬೇಡ. ರೆವಿನ್ಯೂ ಮಿನಿಸ್ಟರ್ ಸೋಮವಾರ, ಎಜುಕೇಷನ್ ಮಿನಿಸ್ಟರ್ ಮಂಗಳವಾರ, PWD ಮಿನಿಸ್ಟರ್ ಬುಧವಾರ, ಅಗ್ರಿಕಲ್ಚರ್ ಮಿನಿಸ್ಟರ್ ಶುಕ್ರವಾರ, ಹಿಂಗೊಂದೊಂದು ಎಲ್ಲ ಒಂದು 5 ಮಿನಿಸ್ಟರ್ ಒಂದೊಂದು ದಿವ್ಸ ಕೊಟ್ಟು ಅಲ್ಲಿ ಮುಂಜಾನೆ ವಿಧಾನಸಭೆಯಲ್ಲಿ ಕೊಟ್ಟರೆ ನಾವು ಬಂದು ಅಥವಾ ಸಾರ್ವಜನಿಕರು ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದಲ್ಲ. ಅವ್ರ ಮನೆಗಳು ಎಲ್ಲಿದಾವೋ ಹುಡುಕ್ಯಾಡಕ್ಕಾಗೋದಲ್ಲ. ಮನೆಗಳು ಸಿಗುತ್ತೆ, ನಾವೆಲ್ಲಿ ಹುಡುಕ್ಯಾಡಕ್ಕೆ ಹೋದ್ರೆ ನಾವೇನು ರೀ ಸಿಟಿ ಒಳಗೆ ಬಂದವ್ರಲ್ಲ, ಹಳ್ಳಿಯಲ್ಲಿ ಬಂದವ್ರು ಎಲ್ಲಿ ಹೋಗಿ ಅವ್ರ ಮನೆ ಹುಡುಕ್ಯಾಡ ಕೂತ್ಕೊಂಡು ಬೇಕಲ್ಲ. ಒಂದು 2 ತಾಸು ಆಯ್ತು ಅನ್ಕೊಡ್ದು. ಅವ್ರು ಎಲ್ಲಿ ಹೋಗಿದ್ದಾರೆ ಮಂತ್ರಿ ಅಂದ್ರೆ ಶಿವಮೊಗ್ಗಕ್ಕೆ ಹೋಗಿದಾರೆ ರೀ, ಮಂಡ್ಯಕ್ಕೆ ಹೋಗಿದಾರೆ ರೀ, ಆಮೇಲೆ ಗುಲ್ಬರ್ಗಕ್ಕೆ ಹೋಗಿದಾರೆ ರೀ. ಫೋನಲ್ಲೂ ಸಿಗಲ್ವಾ ಸರ್? ಫೋನಲ್ಲೂ ಸಿಗೋದಲ್ಲ. ಆಮೇಲೆ ನಾವು ಹೆಂಗೆ ಕೆಲಸ ಮಾಡ್ಕೊಳ್ದ್ರಿ? ಅವ್ರು PS ಕೇಳಿದ್ರೆ ಎಂದು ಬರ್ತಾರೆ ಗೊತ್ತಿಲ್ಲ ಸರ್. ಈ ವಿಚಾರ CM ಸಿದ್ದರಾಮಯ್ಯ ಅವರಿಗೆ ಏನಾದ್ರು ತಿಳಿಸಿದ್ರಾ ಸರ್ ನೀವು? ನೋಡ್ರಿ, ನಾನೊಮ್ಮೆ ಶಾಸಕಾಂಗ ಪಕ್ಷದಲ್ಲಿ ಕೆಲವು ನೋವುಗಳನ್ನ ಹಂಚ್ಕೊತಿದ್ನಿ. ನೀವು 1.5 ವರ್ಷದಿಂದ ಶಾಸಕಾಂಗ ಬಂದ್ಬಿಡ್ರಿ ಸರ್, ನಮಗೆಲ್ಲ ನೋವು ಆಗ್ತಾ ಇದೆ, ಸ್ವಲ್ಪ ತೊಂದರೆ ಆಗ್ತಾ ಇದ್ದಾರೆ. ಮಂತ್ರಿಗಳು ನಮಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡೋದಿಲ್ಲ, ಸರಿಯಾಗಿ ನಮಗೆ ಸ್ಪಂದನೆ ಮಾಡೋದಿಲ್ಲ ಹೇಳಿದ್ನಿ. ಅವಾಗ ಯಾರಾದರೂ ಹಿರಿಯ ನಮ್ಮ ಸಚಿವರು ಅಥವಾ ಯಾರಾದರೂ ಕರೆದು ಯಾಕಪ್ಪ ನೀ ಈ ಥರ ನಾರಾಜಾಗಿದೆಯಾ, ಏನು ನಿನ್ನ ತೊಂದರೆ ಸರಿಪಡಿಸ್ಬೇಕು ನೋಡಿ, ಸರಿನೇ ಮಾಡ್ಲಿಕ್ಕೆ ಇನ್ನು ದಿವಸ ಹೇಳ್ಕೊತ ಹೋದ. ಇನ್ನು ನಾವು ಯಾರಾದರೂ ಅವಾಗ ಕರೆದು ನಾನು ಶಾಸಕಾಂಗ ಪಕ್ಷದಾಗ ಹೇಳಿದಾಗ ಅಲ್ಲೇ ನನಗೆ ಕೇಳಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.